ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲ ಸಿಂಗಲ್ ಬಾಯ್ಸ್ಗೆ ನಮಸ್ತೆ ಸ್ನೇಹಿತರೆ. ಈಕೆ ಹೆಸರು ಬಂದ್ಬಿಟ್ಟು ಐಸು ಬೆಳ್ತಂಗಡಿ ಅಂತ. ಕನ್ನಡದ ಅಪ್ಪಟ ಕರ್ನಾಟಕ ಊರಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಈಕೆಗೆ ಒಬ್ಬ ಒಳ್ಳೆಯ ಹಿಂದೂ ಧರ್ಮದ ಹುಡುಗ ಬೇಕಾಗಿದ್ದಾನೆ. ಒಳ್ಳೆಯ ಹುಡುಗಿ, ಮೃದು ಸ್ವಭಾವ, ಜೊತೆಗೆ ಎಲ್ಲ ರೀತಿಯಲ್ಲೂ ಕೂಡ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿರ್ತಕ್ಕಂತಹ ಒಳ್ಳೆಯ ಮನೆತನದಿಂದ ಬಂದಿರತಕ್ಕಂಥ ಐಸು ಬೆಳ್ತಂಗಡಿ ಅವರ ಇನ್ಫಾರ್ಮೇಷನ್ ನೋಡೋಣ. ಮೊದಲನೇದಾಗಿ ಇವರ ತಂದೆಯವರು ಒಂದು ಖಾಸಗಿ ಕಂಪನಿಯಲ್ಲಿ ಉದ್ಯೋಗ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ತಾಯಿಯವರು ಗೃಹಿಣಿಯಾಗಿದ್ದಾರೆ. ಮೊದಲನೇ ಒಬ್ಬ ದೊಡ್ಡಕ್ಕನ ಮದುವೆ ಆಗಿದ್ದು, ಎರಡನೇ ಮಗಳ ಒಂದು ಐಶು ಅವರ ಮದುವೆಗೆ ಗಂಡು ಹುಡುಕಾಟ ಮಾಡ್ತಾ ಇದ್ದಾರೆ. ಇವರು ಮಾಡ್ತಕ್ಕಂಥದ್ದು ಖಾಸಗಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈಕೆ ಸ್ವಭಾವದ ಬಗ್ಗೆ ಸ್ವಲ್ಪ ನೋಡೋದಾದರೆ, ಮೃದುವಾಗಿರ್ತಕ್ಕಂಥ ಮಾತು, ಮಕ್ಕಳ ಮೇಲಿನ ಪ್ರೀತಿ ಮತ್ತು ಶಿಸ್ತುಬದ್ಧವಾಗಿರ್ತಕ್ಕಂತಹ ಒಂದು ಕಲಿಕೆಯಲ್ಲಿ ಬೆಳೆದಿರ್ತಕ್ಕಂಥ ಐಶು ಅವರ ರಾಶಿ ಕರ್ಕಾಟಕ ರಾಶಿ. ನಕ್ಷತ್ರ ಬಂದು ಪುಷ್ಯ ನಕ್ಷತ್ರ. ಎಲ್ಲ ರೀತಿಯಲ್ಲೂ ಕೂಡ ನಾವು ನಕ್ಷತ್ರ ಮತ್ತು ರಾಶಿಯನ್ನು ನೋಡಿದಾಗ ಪ್ರಸ್ತುತ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಬಂದಿರತಕ್ಕಂಥದ್ದು ನೋಡ್ತಾ ಇದ್ದೀರಾ. ಸೊ ಐಸು ಬೆಳ್ತಂಗಡಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಹುಡುಗನಂಥ ಇನ್ಫಾರ್ಮೇಷನ್ ಹೇಗೆಲ್ಲ ಇರಬೇಕು ಅಂದರೆ, ಒಂದು ಡ್ರೀಮ್ ಬಾಯ್ ಯಾವ ರೀತಿಯಲ್ಲಿದ್ದರೆ ಇವರಿಗೆ ಇಷ್ಟ ಆಗ್ತಾರೆ, ಅವರು ಕಳಿಸಿರ್ತಕ್ಕಂಥ ರಿಕ್ವೈರ್ಮೆಂಟ್ಗಳು ಏನೇನು. ಒಂದನೇ ರಿಕ್ವೈರ್ಮೆಂಟ್ ಬಂದು ನಗುವಿನಿಂದ ಮನೆ ತುಂಬಿಸುವಂಥ ಒಬ್ಬ ಹುಡುಗ ಆಗಿರಬೇಕು. ಸೊ ಕೋಪ ತಾಪ ಎಲ್ಲ ಹುಡುಗರಿಗೂ ಕೂಡ ಇರೋದು ಕಾಮನು, ಎಲ್ಲರೂ ಕೂಡ ಜಾಸ್ತಿನೇ ಇರುತ್ತೆ. ಬಟ್ ಎಂಥ ಹುಡುಗ ಇರಬೇಕು ಅಂದರೆ, ನನ್ನ ಅಪ್ಪ ಅಮ್ಮ ತುಂಬ ಮೃದು ಸ್ವಭಾವದವರು, ಯಾವುದೋ ಒಂದು ವಿಚಾರಕ್ಕೆ ಅದನ್ನೇ ಜ್ಞಾಪಕ ಇಟ್ಕೊಂಡು ಕೊರಗುವಂತಹ ಗುಣವುಳ್ಳಂಥ ನನ್ನ ತಂದೆ ತಾಯಿಯವ್ರಿಗೂ ಯಾವುದೇ ರೀತಿಯಲ್ಲೂ ಕೂಡ ಕೋಪ ಬರೆಸಬಾರ್ದು ಮತ್ತು ಅವ್ರ ಜೊತೆ ನಗು ಮುಖದಿಂದ ಯಾವಾಗಲೂ ಕೂಡ ಇರಬೇಕು. ಹೆಂಡತಿಯ ಮನಸ್ಸು ಭಾರವಾಗಿದ್ದರೆ ಅದನ್ನು ನಗಿಸಿ ಹಗುರ ಮಾಡುವವನು ಬೇಕು. ಯಾಕೆ ಬಂಗಾರ ಏನಾಯಿತು, ಆರಾಮಿಲ್ವಾ, ಈ ರೀತಿ ಕಾಮನಾಗಿ ಮಾತಾಡಿ ಒಂದು ಸ್ವಲ್ಪ ನಗಿಸ್ಬೇಕು ಅಂತ ಹೇಳಿದ್ದಾರೆ. ದುಃಖದ ಸಮಯದಲ್ಲಿ ಕೈ ಹಿಡಿದು ಬೆಂಬಲ ನೀಡುವವನಾಗಿದ್ದು, ಪ್ರಸ್ತುತ ಸಣ್ಣ ಆಚರಣೆಗಳಿಂದ ಜೀವನಕ್ಕೆ ಬಣ್ಣ ತರುವವನಾಗಿರಬೇಕು. ಸೊ ದುಃಖದ ಸಮಯದಲ್ಲಿ ಅಂದರೆ ಕೆಟ್ಟದಾಗಿರ್ತಕ್ಕಂಥ ಸಮಯ ಬಂದಾಗ ಅದಕ್ಕೆಲ್ಲನೂ ಕೂಡ ಹೋಗಿಸೋದಕ್ಕೆ ನೀವು ಬೆನ್ನೆಲುವಾಗಿರಬೇಕಂತೆ. ಸಣ್ಣ ಆಚರಣೆಗಳಿಂದ ಜೀವನಕ್ಕೆ ಬಣ್ಣ ತರುವವನಾಗಿರ್ಬೇಕಂತೆ. ಸಣ್ಣ ಆಚರಣೆ ಅಂದರೆ ಇವಳ ಬರ್ತ್ಡೇ ಆಗಿರಲಿ, ಇವರ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರಲಿ, ಮತ್ತು ಇವರ ತಂದೆ ತಾಯಿಯವರ ವೆಡ್ಡಿಂಗ್ ಆ್ಯನಿವರ್ಸರಿ ಆಗಿರಲಿ, ಇದನ್ನು ನೀವು ಒಂದು ನೋಟ್ ಮಾಡಿ ಇಟ್ಕೊಂಡು ಸಣ್ಣ ಆಚರಣೆಗಳಿಂದ ನನಗೆ ಹೆಚ್ಚಿನ ಬಣ್ಣ ತರುವ ರೀತಿಯಲ್ಲಿ ಮಾಡಬೇಕು. ವಯಸ್ಸಿನ ಅಂತರ 2ರಿಂದ 4 ವರ್ಷಗಳ ಕಾಲ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ಪರವಾಗಿಲ್ಲ, ನಾವಿಬ್ಬರು ಕೂಡ ಖುಷಿಯಿಂದ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ. ಮನೆಯಲ್ಲಿ ಸದಾ ಉಲ್ಲಾಸ ಉತ್ಸಾಹದಿಂದ ಉಳಿಸಿಕೊಳ್ಬೇಕು ಅಂತ ಹೇಳಿರೋದು. ಸೊ ಕಾಮನ್ ಥಿಂಕಿಂಗಲ್ಲಿ ನಿಮಗೆ ಒಂದೇ ಒಂದು ವಿಚಾರ ಹೇಳಿಬಿಡ್ತೀನಿ ನೋಡಿ ಸ್ನೇಹಿತರೆ. ಅಂದರೆ ಈಕೆ ಹೇಳಿರೋದು ಒಂದು ಫ್ಯಾಮ್ಲಿಯ ಹುಡುಗಿ ಈಕೆ. ಹಾಗಾಗಿನೇ ಫ್ಯಾಮ್ಲಿ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತೀನಿ ಅನ್ನೋ ಮೈಂಡ್ ಸೆಟ್ ಆಗಿದ್ದು, ನೀವೇನಾದರೂ ಫ್ಯಾಮ್ಲಿ ಹುಡುಗ ಆಗಿದ್ದರೆ, ಈ ಒಂದು ಪಾಯಿಂಟ್ಗಳಿಗೆ ಒಪ್ಪೋನಾಗಿದ್ದರೆ, ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಬ್ರೋಕರ್ ಅವರ ಜಿಮೇಲ್ ID ಇಟ್ಟಿದ್ದೇವೆ. ಅಲ್ಲಿಗೆ ಮೆಸೇಜ್ ಮಾಡಿದರೆ ಬ್ರೋಕರ್ ಅವರು ಈಕೆ ಹೆಚ್ಚಿನ ಇನ್ಫಾರ್ಮೇಷನ್ ನಿಮಗೆ ಕೊಡ್ತಾರೆ. ಮತ್ತು ಐಸು ಬೆಳ್ತಂಗಡಿ ಅವರಿಗೆ ಇರ್ತಕ್ಕಂಥ ಆಸ್ತಿ ಜೊತೆಗೆ ಏನೆಲ್ಲ ಇದೆ ಅಂತಂದರೆ, ನಂಬರ್ 1 ಆಸ್ತಿ ಬಂದು 2 ಎಕರೆ ಗದ್ದೆ, 1 ಮನೆ ಇದೆ, ಜೊತೆಗೆ ಒಂದು ಸುತ್ತಾಡೋದಕ್ಕೆ ಈ ಒಂದು ಕಾರು ಇದೆ. ಆಯಿತಾ. ಇಷ್ಟೊಂದು ಆಸ್ತಿ ಉಳ್ಳಂಥ ಹೆಣ್ಣಿಗೆ ಆ ಫ್ಯಾಮ್ಲಿಯ ಹುಡುಗ ಆಗಿದ್ದು, ನೀವೇನಾದರೂ ಅವ್ರಿಗೆ ಒಪ್ಪಿಗೆ ಆಗಬೇಕು ಅಂದರೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ವಿಚಾರ ಹಂತಗಳನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು. ಜೊತೆಗೆ ಅವರಿಂದ ಯಾವಾಗಲೂ ಕೂಡ ಖುಷಿಯನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಕಾರನ್ನು ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಮದುವೆ ಆದ ನಂತರ ಇದನ್ನೇ ಗಂಡನಿಗೆ ಟ್ರಾನ್ಸ್ಫರ್ ಮಾಡುವಂಥ ಒಂದು ಐಡಿಯಾ ಇದೆ ಅವರಿಗೆ. ಸೊ ವೈಟ್ ಕಲರಲ್ಲಿ ಕ್ರೀಟಾ ಕಾರ್ ಸ್ಟೈಲಿಶ್ ಆಗಿರ್ತಕ್ಕಂಥ ಕಂಫ್ಯಾಕ್ಟ್ ಆ್ಯಂಡ್ SIV ಮಾಡಲಲ್ಲಿ ಇರ್ತಕ್ಕಂಥ ಕಾರು, ಗುಡ್ ಆಗಿರ್ತಕ್ಕಂಥ ಮೈಲೇಜಿಂಗ್ ಅಲ್ಲಿ ಇದೆ, ಸ್ಮೂತ್ ಆಗಿರ್ತಕ್ಕಂಥ ಡ್ರೈವಿಂಗ್ ಆ್ಯಂಡ್ ಕಂಫರ್ಟ್ ಮಾಡರ್ನ್ ಲುಕ್ಕಲ್ಲಿ ಇದೆ ನಿಮಗೆ. ಇದರ ಟಚ್ ಸ್ಕ್ರೀನ್ ಆ್ಯಂಡ್ ಇನ್ಫಾರ್ಮೆಂಟ್ ಆಗಿರ್ತಕ್ಕಂಥ ಸೇಫ್ಟಿ ಗಾಡಿ ಇದು. ಹಾಗಾಗಿ ಸಿಸ್ಟಮ್ ಮತ್ತು ಐಡಿಯಾ ಬೆಸ್ಟ್ ಆಫ್ ಆಲ್ ಸ್ಮಾಲ್ ಡಿಸೈನ್ ಎಲ್ಲನೂ ಕೂಡ ಚೆನ್ನಾಗಿದೆ. ಸೊ ಇದನ್ನು ನಿಮಗೆ ವರದಕ್ಷಿಣೆ ರೂಪದಲ್ಲಿ ಲಾಂಗ್ ಡ್ರೈವ್ ಹೋಗೋದಕ್ಕೆ ಅಥವಾ ಇವ್ರ ಜೊತೆ ಒಂದು ಒಳ್ಳೆಯ ರೀತಿಯಲ್ಲಿ ಇರೋದಕ್ಕೆ, ಜಗಳ ಆಡದೇ ಇರೋ ರೀತಿಯಲ್ಲಿ ನೋಡ್ಕೊಂಡು ಹೋಗೋದಕ್ಕೆ ಒಂದು ಏನಂತಾರೆ ಅದಕ್ಕೆ ಲಂಚ ಕೊಡ್ತಾ ಇದ್ದಾರೆ ಅವರು. ಸೊ ಈ ಒಂದು ಲಂಚನ ನೀವು ಸ್ವೀಕರಣೆ ಮಾಡಬೇಕು. ಆಯಿತಾ. ಆ್ಯಂಡ್ ಈ ರೀತಿ ಇದೆ ಒಳಗಿನ ಒಂದು ಇಂಟೀರಿಯಲ್ಲ. ಟಿ ವಿಯ ಒಂದು ಸ್ಪೇಸ್ ಅಂದರೆ ಒಂದು ಇಂಟೀರಿಯಲ್ ಸ್ಪೇಸು ಸ್ಕ್ರೀನ್ ಅಂತಾರೆ ಇದಕ್ಕೆ.
ಸ್ಕ್ರೀನ್ ಸ್ಪೇಸ್ ಬಂದುಬಿಟ್ಟು ಅಪ್ ಟು 5.1 ಸೆಂಟಿಮೀಟರ್ನ ಒಂದು ಸ್ಕ್ರೀನ್ ಸ್ಪೇಸ್. ಮತ್ತು ಇಲ್ಲಿ ನೋಡ್ತಿದ್ದೀರಾ ಸ್ಟೇರಿಂಗ್ ಸಿಸ್ಟಮ್ಮು ಚೆನ್ನಾಗಿದೆ. ಸ್ಟೇರಿಂಗ್ ಸಿಸ್ಟಮ್ಮು ಜೊತೆಗೆ ಇದರ ಟಾಪ್ ಮಾಡಲಲ್ಲಿ ಬ್ಲ್ಯಾಕ್ ಕಲರಲ್ಲಿ ಏನು ನೋಡ್ತಿದ್ದೀರಾ ಇದು ಟಾಪ್ ಮಾಡಲ್ ಡಿಸೈನು. ಕಲರಲ್ಲಿ ವೈಟ್ ಕಲರ್. ಟೈರ್ ಕಂಡೀಷನ್ 100% ಜೆನ್ಯೂನ್ ಆಗಿರ್ತಕ್ಕಂಥ ಟೈರ್ ಕಂಡೀಷನ್. ಮತ್ತು ಇದರ ಸಿ ಸಿ ನೋಡೋದಾದರೆ ನನಗೆ ಐಡಿಯಾ ಇಲ್ಲ, 1386 ಸಿ ಸಿ ಇದೆ ಅಂತ ಹೇಳ್ತಾರೆ. ಮೈಲೇಜಿಂಗ್ ಅಂದರೆ ಎಷ್ಟು ಮೈಲೇಜಿಂಗ್ ಕೊಡುತ್ತೆ ಅಂದರೆ ಏನಿಲ್ಲ, 1 ಲೀಟ್ರ್ ಹಾಕಿ ನೀವು ಡೀಸೆಲು ಅದು ಒಂದು 26ರಿಂದ 20 ಕಿಲೋಮೀಟರ್ವರೆಗೂ ಹೋಗುತ್ತೆ ಅಂತ ಹೇಳಿದ್ದಾರೆ. ಅಷ್ಟೊಂದು ಮೈಲೇಜಿಂಗ್ ಕೊಡ್ತಾರೆ. ಸೊ ಹಾಫ್ ಆನ್ ಅವರ್ ಓಡಿಸೋದಕ್ಕೆ ಅಷ್ಟೊಂದು ಸಖತ್ತಾಗಿ ನಿಮಗೆ ಬರಬೇಕು, ಅದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ನಿಮಗೆ ಕಾರು ಸಿಗ್ತಕ್ಕಂಥದ್ದು ಅವ್ರನ್ನ ಮದುವೆ ಆದರೆ ಮಾತ್ರ, ಇಲ್ಲ ಅಂದರೆ ಸಿಗಲ್ಲ. ನಾನೇನು ಮಾಡೋಕ್ಕಾಗಲ್ಲ. ಹೆಚ್ಚಿನ ಮಾಹಿತಿಗಾಗಿ ಬ್ರೋಕರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೆಂಗೆ ಹೇಳ್ತಾರೋ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೇನೆ. ಸ್ನೇಹಿತರೆ, ಇದೇ ರೀತಿ ಹೊಸ ಪ್ರೊಫೈಲ್ಗಳು ನಮ್ಮ ಚಾನಲ್ ಸುಮಾರಿವೆ ಆಯಿತಾ, ಅದನ್ನು ನೋಡಿ. ಇದನ್ನು ಎಷ್ಟು ರೀತಿಯಲ್ಲಿ ನೋಡ್ತೀರಾ ನೀವು ಆ್ಯಂಡ್ ಬ್ರೋಕರ್ ಅವ್ರ ಜೊತೆ ಯಾವ ರೀತಿಯಲ್ಲಿ ಮಾತಾಡ್ತೀರಾ ಅದರ ಮೇಲೆ ಹುಡುಗಿರು ನಿಮಗೆ ಬೀಳ್ತಾರೆ. ನಾನೇನಿಲ್ಲ, ಬ್ರೋಕರ್ ಅವ್ರು ಏನು ಕಳಿಸ್ತಾರೋ ಅದನ್ನು ಹೇಳ್ತೀನಿ. ನೀವು ಇದ್ರ ವಿಚಾರ ಇಟ್ಕೊಂಡು ಅವ್ರ ಜೊತೆ ಮಾತಾಡೋ ರೀತಿಯಲ್ಲಿರಬೇಕು ಆಯಿತಾ. ಸೊ ಮತ್ತೆ ಸಿಗೋಣ. ನಮಸ್ತೆ, ಬಾಯ್.